year question paper problem. Akash and Ashwini undertook a joint venture for contribution of college building. One of the college building built ಮಾಡಿದ್ದಾರೆ Akash and Ashwini. A joint bank account was opened in which joint bank account open ಮಾಡಿದ್ರು. Akash deposit through 2 lakh. Akash 2 lakh ಡೆಪಾಸಿಟ್ ಮಾಡಿದ್ರೆ ಅಶ್ವಿನಿ 50,000 ಡೆಪಾಸಿಟ್ ಮಾಡಿದ್ರು. ಕಾಂಟ್ರಾಕ್ಟ್ ಪ್ರೈಸ್ rupees 10 lakh. ಕಾಂಟ್ರಾಕ್ಟ್ ಪ್ರೈಸ್ ಬಂದು 10 lakh rupees. The profit of joint venture was to be shared as to Akash 2/3 and Ashwin 1/3. ಅಂದರೆ 2:1 ಬೇಸಿಸ್ ಮೇಲೆ ಜಾಯಿಂಟ್ ವೆಂಚರ್ ಪ್ರಾಫಿಟ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಸ್ಯಾಲರೀಸ್ 30,000, wages 1,80,000. These are expenses paid through joint bank account. Joint bank account ಇಂದ paid ಮಾಡ್ತಾರೆ. ಸೊ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಮೆಟೀರಿಯಲ್ ಸಪ್ಲೈಡ್ ಬೈ ಆಕಾಶ್. ಸೊ ಜನರಲ್ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಆಕಾಶ್ ಅಕೌಂಟ್. Building material purchased. So building material purchased means joint venture account data to joint bank account. Next, architect fee 25,000. So joint venture account data to joint bank account. Material supplied by Ashwin. So material supplied by Ashwin, joint venture account data to Ashwin account. So apart from Ashwin, Akash ಮತ್ತು ಅಶ್ವಿನ್ ಬಿಟ್ಟರೆ ಇದನ್ನ ಒಂದೇ ಎಂಟ್ರಿ ಮಾಡ್ಕೊಬೋದು. ಸೊ ಯಾವುದು ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇದನ್ನು ಪ್ಲಸ್ ಮಾಡಿ ಇದನ್ನು ಪ್ಲಸ್ ಆಮೇಲೆ ಇದನ್ನು ಪ್ಲಸ್ ಆರ್ಕಿಟೆಕ್ಟ್ ಫೀ ಪ್ಲಸ್ ಮಾಡಿ ಆ್ಯಂಡ್ ದೆನ್ ಕ್ಯಾರೇಜ್ 45,000 ಆ್ಯಡ್ ಮಾಡಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ. ಸೊ ಇದು 1 2 3 4 5 6 ಎಕ್ಸ್ಪೆನ್ಸಸ್ನ ಸಮ್ ಅಪ್ ಮಾಡಿ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟೋಟಲ್ಲು 7,60,000 ಬರುತ್ತೆ. ಅಪಾರ್ಟ್ ಫ್ರಮ್ ಆಕಾಶು ಮೆಟೀರಿಯಲ್ ಸಪ್ಲೈ ಮಾಡಿರೋದು, ಅಶ್ವಿನ್ ಮೆಟೀರಿಯಲ್ ಸಪ್ಲೈ ಮಾಡೋದು ಬಿಟ್ಟು ಇದೆಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ 7,60,000 ಬರುತ್ತೆ. ಸೊ ದಿಸ್ ದ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಒಂದು ಎಂಟ್ರಿ. So next, on the completion of contract, the unused materials of value rupees 40,000 were taken over by Akash. So ಈ 40,000 ಮೆಟೀರಿಯಲ್ಸ್ನ ಆಕಾಶ್ ತೊಗೊಂಡೋಗಿದ್ದಾರೆ. ಸೊ ಎಂಟ್ರಿ ಆಕಾಶ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಯಾಕೆಂದರೆ ಆಕಾಶ್ ರಿಸೀವರ್ ಆಗ್ತಾನೆ. ಸೊ ರಿಸೀವರ್ ಆಗಿದಾಗ ಅವನ ಎಂಟ್ರಿ ಆಕಾಶ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ದ ಮಿಷನರಿ ವಾಸ್ ಸೋಲ್ಡ್ ಫಾರ್ rupees 60,000. ಸೊ ಮಿಷನರಿ ಸೋಲ್ಡ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ. ಅಮೌಂಟ್ ಬಂದಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಮಿಸ್ಟರ್ ಅಶ್ವಿನ್ ವಾಸ್ ಪೇಯ್ಡ್ ಎ ರಿಮ್ಯುನರೇಷನ್ rupees 30,000 ಟು ದ ಸರ್ವಿಸ್ ವಿಚ್ ಇಸ್ ಟು ಬಿ ಚಾರ್ಜ್ ಟು ಜಾಯಿಂಟ್ ವೆಂಚರ್. ಸೊ ಜಾಯಿಂಟ್ ವೆಂಚರ್ಗೆ ಸರ್ವಿಸಸ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅವನಿಗೆ 30,000 rupees ಸ್ಯಾಲ್ರಿ ಪೇ ಮಾಡ್ತೀವಿ, ರಿಮ್ಯುನರೇಷನ್ ಪೇ ಮಾಡ್ತೀವಿ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಶ್ವಿನ್ ಅಕೌಂಟ್. ಅಶ್ವಿನ್ ಅಕೌಂಟ್ ಯಾಕೆ ಕ್ರೆಡಿಟ್ ಮಾಡ್ತೀವಿ ಅಂದರೆ ಇಟ್ ಇಸ್ ಅ ಎಕ್ಸ್ಪೆನ್ಸಸ್. ಜಾಯಿಂಟ್ ವೆಂಚರ್ಗೆ ಇಟ್ ಈಸ್ ಎಕ್ಸ್ಪೆನ್ಸಸ್, ಅದಕ್ಕೋಸ್ಕರ ಅವನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಸೊ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್. ಲೆಡ್ಜರ್ ಅಕೌಂಟ್ಸ್ ಮಾತ್ರ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಲೆಡ್ಜರ್ ಅಕೌಂಟ್ ನೋಡ್ಕೊಳ್ಳಿ. ಫಸ್ಟು ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 7,60,000. ಇಟ್ ಈಸ್ ಅ ಎಕ್ಸ್ಪೆನ್ಸಸ್ ಪೇಡ್ ಥ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಟು ಆಕಾಶ್ ಅಕೌಂಟ್ 35,000 ಮೆಟೀರಿಯಲ್ ಸಪ್ಲೈಡ್. Ashwin account again material supplied 35,000. So Ashwin account again remuneration paid 30,000. Illi by joint bank account 10 lakh contract price received. Akash account 40,000 material taken. So joint bank account 16 sale of machinery. Total 11 lakh. Sum up ಮಾಡಿದ್ರೆ 11 lakh ಬರುತ್ತೆ. ಸೊ 11 lakh minus 30,000 35,000 35,000 7,60,000 ಮಾಡಿದ್ರೆ 2,40,000 ಪ್ರಾಫಿಟ್. ಸೊ ಆಕಾಶ್ ಅಂಡ್ ಅಶ್ವಿನ್ 2:1 ಪ್ರಕಾರ
ಡಿಸ್ಟ್ರಿಬ್ಯೂಟ್ ಮಾಡಬೇಕು 1,60,000 80,000. ನೆಕ್ಸ್ಟ್ ಕೋವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇದು ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ದ ಆಕಾಶ್ ಅಂಡ್ ಅಶ್ವಿನಿ. ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ ಸಪ್ಲೈಡ್ 35,000 ಈಚ್. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಶ್ವಿನ್ ರಿಸೀವ್ಡ್ ಸ್ಯಾಲರಿ ರೆಮ್ಯುನರೇಷನ್, ಇವನಿಗೆ ಕ್ರೆಡಿಟ್ ಅದು 30,000. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಪ್ರಾಫಿಟ್ 1,60,000 80,000. ನೆಕ್ಸ್ಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮೆಟೀರಿಯಲ್ಸ್ ಟೇಕನ್ ಆಫ್ ಮಾಡಿದ್ದಾನೆ ಯಾರು, ಆಕಾಶ್ 40,000. ಟು ಜಾಯಿಂಟ್ ವೆಂಚರ್ ಅಕೌಂಟ್ 40,000. ಟೋಟಲ್ ಮಾಡಿದ್ರೆ 3,95,000 1,95,000. 3,95,000 minus 40,000 3,55,000. 1,95,000 there is no debit balance, so 1,95,000 claimed from joint bank account. Joint bank account ಇಂದ ಇವನು ರಿಸೀವ್ ಮಾಡ್ತಾನೆ. ನೆಕ್ಸ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಲ್ಲೇನು ಡೆಬಿಟ್ ಮಾಡಿದ್ದೀರಾ, ಕ್ರೆಡಿಟ್ ಮಾಡಿದ ನೋಡ್ರಿ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 10 lakh. ಹಿಯರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ 10 lakh. ನೆಕ್ಸ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 60,000 ಟು ಜಾಯಿಂಟ್ ವೆಂಚರ್ ಅಕೌಂಟ್ ಮಿಷನರಿ ಸೇಲ್ 60,000. ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 2,50,000. ಆಕಾಶ್ 2 lakh, ಅಶ್ವಿನಿ 50,000. ನೆಕ್ಸ್ಟ್ ಡೆಬಿಟ್ ಸೈಡ್ ಬಂದರೆ ಎಕ್ಸ್ಪೆನ್ಸಸ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 7,60,000 ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 7,60,000. ಆಕಾಶ್ ಅಕೌಂಟ್ 3,55,000 ಸೆಟಲ್ಮೆಂಟ್. Ashwin account 1,95,000 settlement. So 13,10,000 13,10,000. This is the previous year problem.